ನಾಯಕರ ಗುಣ ಅನುಸರಿಸಿ ನಡೆಯುವುದೇ ವಿನಃ ಆದೇಶ ಮಾಡುವುದಲ್ಲ ಎಂಬುದನ್ನು ಹೇಳಿಕೊಟ್ಟುವವರು ಬಾಬಾ ಜಗಜೀವನ್ ರಾಮ್ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ನಾಗರಾಜ್ ತಿಳಿಸಿದರು. ಪಟ್ಟಣದಲ್ಲಿರುವ ತಾಲೂಕು ಆಡಳಿತ ಭವನದಲ್ಲಿ ಸೋಮವಾರ ನಡೆದ ಹಸಿರು ಕ್ರಾಂತಿಯ ಹರಿಕಾರ ಎನಿಸಿಕೊಂಡ ಡಾ ಬಾಬು ಜಗಜೀವನ್ ರಾಮ್ ಅವರ 40ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು. ತಮ್ಮ ರಾಜಕಾರಣದ ಉದ್ದಕ್ಕೂ ಹೋರಾಟ ನಡೆಸಿ ಅಧಿಕಾರ ಹಿಡಿದ ಬಾಬುರವರು 8 ಬಾರಿ ಜಯಶೀಲರಾಗಿ ಅಧಿಕಾರ ಮುಂದುವರಿಸಿದ ಹಲವು ಕಾರಣಗಳಿಂದ ಚಿಂತೆಯಿಂದ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು ಎಂದು ವಿವರಣೆಯನ್ನ ನೀಡಿದರು. ತಹಶೀಲ್ದಾರ್ ಜೆ ನಿಸರ್ಗಪ್ರಿಯ ಮಾತನಾಡಿ, ಸಮಾಜದ ಅನಿಷ್ಟ ಪದ್ಧತಿಗಳ ವಿರುದ್ಧ ಪ್ರಶ್ನೆ ಮಾಡಿ ತನ್ನ ಗಟ್ಟಿತನವನ್ನ ಉಳಿಸಿಕೊಂಡು ತಮ್ಮ ರಾಜಕೀಯದ ವಿವಿಧ ಪದವಿ ಹೊಂದಿ ಅಧಿಕಾರ ಮಾಡಲು ಕಾರಣವಾಯಿತು. ಇಂತಹ ಮಹಾನುಭಾವರ ಆದರ್ಶ ನಮ್ಮೆಲ್ಲರ ಪ್ರೇರಣೆಯಾಗಬೇಕು. ಆಗ ಇಂತಹ ಕಾರ್ಯಕ್ರಮಗಳಿಗೆ ಅರ್ಥ ಬರಲು ಸಾಧ್ಯ ಎಂದು ತಿಳಿಸಿದರು. ನಿವೃತ್ತ ನೌಕರ ಬೂತಹಳ್ಳಿ ಜಗದೀಶ್ ಮಾತನಾಡಿದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎನ್ಬಿ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಪ್ರಸನ್ನ, ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಸಿಜೆ ರವಿ, ಗೌರವಾಧ್ಯಕ್ಷ ಬೂತನಹಳ್ಳಿ ಶಿವಣ್ಣ, ಬೇಗೂರು ಮಹದೇವ, ಆರ್ಡಿ ಚಂದ್ರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಪಿರಿಯಾಪಟ್ಟಣ. ಎಲ್ಲವನ್ನು ಪ್ರಶ್ನಿಸುವ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಯನ್ನು ಪ್ರಶ್ನಿಸುವ ಒಂದು ಮನೋಭಾವವನ್ನು ಬೆಳೆಸಿಕೊಂಡಂಥದ್ದು. ಯಾರೇ ಮಹನೀಯರು ಅವರು ಆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅತಿ ಮುಖ್ಯವಾದ ಕಾರಣ ಅಂದ್ರೆ ಪ್ರಶ್ನೆ ಮಾಡೋದು. ಎಲ್ಲದನ್ನು ಅವರು ಕಣ್ಮುಚ್ಕೊಂಡು ಒಪ್ಕೋತಿರ್ಲಿಲ್ಲ, ಎಲ್ಲದನ್ನು ಪ್ರಶ್ನೆ ಮಾಡ್ತಾ ಇದ್ರು. ಆ ಒಂದು ವಿಶಿಷ್ಟ ಮನೋಭಾವ ಇದ್ದಿದ್ದರಿಂದಲೇ ಅವರು ಈ ಒಂದು ಸಮಾಜದಲ್ಲಿದ್ದಂತ ಹಲವಾರು ಅನಿಷ್ಟ ಪದ್ಧತಿಗಳನ್ನ ಪ್ರಶ್ನೆ ಮಾಡಿ ಅದನ್ನೆಲ್ಲ ಮೀರಿ ಬೆಳೆಯುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ನಮ್ಮೆಲ್ಲರಿಗೂ ಅದನ್ನೆಲ್ಲ ಮೀರಿ ಬೆಳೆಯೋದಕ್ಕೆ ಬೇಕಾದಂತ ಒಂದು ಆತ್ಮಾಭಿಮಾನವನ್ನ ಕೊಟ್ಟರು. ಈ ಒಂದು ಅವರ ಜೀವನದುದ್ದಕ್ಕೂ ಬಾಬು ಜಗಜೀವನ್ ಅವರು ಬಹಳ ಚಿಕ್ಕ ವಯಸ್ಸಿಗೆ ಅವರು ಒಂದು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ. ಬಹಳಷ್ಟು ಸುದೀರ್ಘಾವಧಿವರೆಗೆ ಅವರು ಒಂದು ಅಧಿಕಾರ ಅವರ ಕೈಯಲ್ಲಿರ್ತದೆ. ಅವರು ತಮ್ಮ ಅಷ್ಟು ಸುದೀರ್ಘಾವಧಿಯಲ್ಲಿ ಅವರು ಒಂದು ಅಧಿಕಾರವನ್ನು ಚಲಾಯಿಸಿದ ರೀತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅದರಿಂದ ಏನಾದ್ರೂ ಒಂದು ಕಿಂಚಿತ್ತು ಅನುಕೂಲ ಆಗ್ಬೇಕು, ಅದರಿಂದ ಏನಾದ್ರೂ ಒಂದು ಅವರ ಜೀವನದಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಅಧಿಕಾರವನ್ನ ಬಳಸ್ಕೊಳ್ತಾರೆ, ತಮ್ಮ ಅಧಿಕಾರವನ್ನ ಚಲಾಯಿಸ್ತಾರೆ. ನಾವು ಅವರ ಒಂದು ಸ್ಮರಣೆ, ಆ ಒಂದು ಸ್ಮರಣೆಗೆ ನಿಜವಾಗ್ಲೂ ಅರ್ಥ ಬರ್ಬೇಕಂದ್ರೆ ಅವರೊಂದು ಹಾಕಿಕೊಟ್ಟಂತ ಹಾದಿಯಲ್ಲಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅವರ ಒಂದು ಆಶಯಗಳನ್ನ, ಅವರ ಒಂದು ಉದ್ದೇಶಗಳನ್ನ ನಾವು ಅಳವಡಿಸ್ಕೊಂಡು ಸಾಧ್ಯವಾದಷ್ಟು ಒಳ್ಳೆಯದನ್ನ ಮಾಡಿದ್ರೆ ಆ ಒಂದು ಸ್ಮರಣೆಗೆ ಅರ್ಥ ಬರ್ತದೆ ಅಂತ ಹೇಳ್ತಾರೆ. ಹ್ಯೂಮನ್ ಬೀಯಿಂಗ್ಸ್ ನಾಡು ಇದು ಬುದ್ಧನ ನಾಡು, ಅಣ್ಣನ ನಾಡು, ಬಸವಣ್ಣನ ನಾಡು. 12ನೇ ಶತಮಾನದಲ್ಲಿ ಅಣ್ಣ ಇದೆಲ್ಲ ಕ್ರಾಂತಿ ಮಾಡ್ತಾವ. ಮೊನ್ನೆ ಅಭೋಗಿ ಸಮಾಜದ ಒಂದು ಉದ್ಘಾಟನೆ ಹೋಗಿದೆ ಹುಣಸೂರಲ್ಲಿ. ಏನೆಲ್ಲ ಶ್ರಮ ಪಟ್ಟಿದ್ದಾರಪ್ಪ ಆ ದೇವರ ದರ್ಶು. ಅಯ್ಯಪ್ಪ ಓದ್ತಾ ಹೋದ್ರೆ ಮೈ ರೋಮಾಂಚನ ಆಯ್ತದೆ. ಅವರೆಲ್ಲ ಅವ್ರು 40 ವರ್ಷಕ್ಕೆ ತಿರೋಗಿರೋದು, ಅವ್ರು 70 ವರ್ಷಕ್ಕೆ ತಿರೋಗಿರೋದು, ಅವ್ರು 100 ವರ್ಷ ಅಷ್ಟೇ. ಅವ್ರು ಹ್ಯೂಮನ್ ಬೀಯಿಂಗ್ಸ್, ಅವ್ರು ಓದಿರೋದು, ಅವ್ರು ರಾಜಕಾರಣಿ, ಅವ್ರು ಉದ್ಯಮನೇ, ಅವ್ರು ಶಿಕ್ಷಕರೇ, ಅವ್ರು ಅಧಿಕಾರಿಗಳೇ. ಅವ್ರು ಏನೆಲ್ಲ ಮಾಡಿ ಹೋಗಿದ್ದಾರೆ. ಯಾಕೆ ಮಾಡೋಗಿದ್ದಾರೆ ಅಂದ್ರೆ ಮಾಡ್ಬೇಕು ಅನಿಸ್ತು, ಉಳಿಸ್ಬೇಕು ಅನಿಸ್ತು, ಸಮಾಜವನ್ನು ಕೊಡ್ಬೇಕು ಅನಿಸ್ತು, ಬೆಳೆಸ್ಬೇಕು, ಬೆಂತಟ್ಬೇಕು ಅನಿಸ್ತು. ಅವ್ರನ್ನೆಲ್ಲ ಹೋಗಿದ್ದಾರೆ. ಕಟ್ಟಾಳು ಇವತ್ತು ಸಮೃದ್ಧಿಯಾಗಿ ಅನ್ನ ಇದೆ, ಸಮೃದ್ಧಿಯಾಗಿ ಸಮಾಜ ನೆಮ್ಮದಿಯಾಗಿದೆ. ಅದೇ ಬಾಂಗ್ಲಾದೇಶ ಈಗಲೂ ಪಾಕಿಸ್ತಾನ ಜೊತೆ ಏನಾರಿದ್ದಾರೆ, ಎಷ್ಟು ಕಾಲೆಳಿತಿದ್ರು, ಎಷ್ಟು ನಮ್ಗೆ ಹೊಟ್ಟೆ ಉರಿಸ್ತಿದ್ರು. ಬಾಂಗ್ಲಾದೇಶ ಉದಯ ಆಯ್ತು, ನೆಮ್ಮದಿ ಆಯ್ತು. ಆ ತರ ನಾಯಕತ್ವದ ನಡೆ ಅಂದ್ರೆ ಅನುಸರಿಸುವಂಥದ್ದು, ಆಳ್ವಿಕೆ ಮಾಡುವಂಥದ್ದಲ್ಲ. ನಾಯಕತ್ವ ಯಾವಾಗಲೂ ಅನುಸರಿಸುವಂತಿರ್ಬೇಕು, ಆರ್ಡರ್ ಮಾಡೋದಿರ್ಬಾರ್ದು. ಇದು ಬದುಕು. ಇಟ್ಸ್ ಓನ್ಲಿ ಒನ್ ಟೈಮ್ ಆಪರ್ಚುನಿಟಿ, ಇಟ್ ನೆವರ್ ಕಮ್ಸ್ ಬ್ಯಾಕ್. ನೋಡಿ ಅದೇ ಸ್ಟೋರಿ 1948 ಅಲ್ಲಿ ಮುಸ್ಲಿಂ ಹ್ಯಾಂಡಿಮ್ಸ್ ಅಲ್ಲಿ 1948 ಅಲ್ಲಿ ಮೈಸೂರು ಮದುವೆ ಹೆಣ್ಣುಗಳು ಸಮಾಜಗಳು ಮತ್ತೆ ಕಿರುಕನ್ನು ಉಂಟು ಮಾಡ್ತಾ ಬದುಕಬೇಡಿ. ಲೈಫ್ ಈಸ್ ಓನ್ಲಿ ಒನ್ ಟೈಮ್ ಲಿವಿಂಗ್ ಅಷ್ಟೇ, ಮತ್ತೆಂದು ಬರಲ್ಲ. ಯಾವ ಸಮಾಜದಲ್ಲೂ ನಮ್ಮ ಸಾಹೇಬರು ಹೇಳಲ್ಲ, ಯಾರು ಕೂಡ ಯಾವ ಸಮಾಜದಲ್ಲೂ ಕೂಡ ಅಪ್ಲಿಕೇಶನ್ ಹಾಕೊಂಡು ಉಂಟಲ್ಲ. ಬದುಕಿ ಎಲ್ಲರೂ ಸಮಾಜ, ಎಲ್ಲರೂ ಒಪ್ಕೊಳ್ಳೋನು, ಕೊನೆಗೆ ಎಲ್ಲರೊಂದಿಗೂ ಬದುಕ್ತಾನೆ. ಎಲ್ಲರನ್ನ ದೂರ ತಳ್ಳನು, ಕೊನೆಗೆ ತಾನೇ ದೂರ ಸಾಯ್ತಾನೆ. ಇದು ನಮ್ಮ ಸಮಾಜಗಳು, ನಮ್ಮ ಆತ್ಮೀಯತೆ, ಕುತ್ತರ್ಪಣೆಗಳು. ಬದುಕಿ ಓದಿ 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 ಬಾಬಾ ಸಾಹೇಬರು ಓದಿ 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 ಜಗತ್ತೇ ಹೆದರುವುದು ನಿಮ್ಮ ಜ್ಞಾನಕ್ಕೆ ಮಾತ್ರ. ಪ್ಲೀಸ್ ರಿಮೆಂಬರ್, ಐ ಆಮ್ ಆಸ್ಕಿಂಗ್ ಯು, ಪ್ಲೀಸ್ ರೀಡ್. ಯಾರು ಅರ್ಥಾಯಿಸು, ಯಾರೇ ಇರಲಿ ಲೀಡರ್ಗಳು, ಪ್ರಜಾವಾಣಿ ಓದಿ, ವಿಜಯ ಕರ್ನಾಟಕ ಓದಿ, ನಮ್ಮ ಪೇಪರ್ ಅಲ್ಲ, ಕನ್ನಡ ಪ್ರಭ, ವಿಶ್ವವಾಣಿ, ಯಾವೇ ನಮ್ಮ ಪೇಪರ್ ಅಲ್ಲ, ಎಲ್ಲರೂ ಮುಳುಗೆ ಹೊಡೆ. ನಾನು ಕೇಳ್ತೇನೆ ಹೊಡಿಲಿ ತಿದ್ದಿ ಅಂತ ಕಾಲಕ್ಕೆ ನೆನ್ಕತ್ತಾರೆ. ಅವಾಗ ಕಪಿಲ ಮುನಿ ತಿವಾರಿ ಸಾಹೇಬರು ಆ ಹುಡುಗನ ರಕ್ಷಣೆ ಮಾಡಲಿಲ್ಲ ಅಂದಿದ್ರೆ ಇವತ್ತು ಬಹುದೊಡ್ಡ ಪ್ರಧಾನಿಗಳು ಆಯ್ತಿದ್ರ, ಬಹುದೊಡ್ಡ ಸಮಾಜ ಸುಧಾರಕರು ತಿನ್ನಕ್ಕೆ ಅಂತ ಇರಲಿಲ್ಲ. 1960s ಅಲ್ಲಿ 69 ಅಲ್ಲಿ. ಆವಾಗ
ವಿಶೇಷವಾದಂಥ ಸಾಧನೆ ಮಾಡಿ ಮಾಡಿ ಬಿತ್ತನೆ ಬೀಜ ಕೀಟನಾಶಕಗಳೆಲ್ಲ ಮಾಡಿ ಹಸಿರು ಕ್ರಾಂತಿ ಅಧಿಕಾರ ನೋಡಿ. ಅವ್ರ ಬ್ಯಾಕ್ಗ್ರೌಂಡ್ ಕೂಡ ಹಸಿರಲ್ಲೇ ಇದೆ. ನಮ್ಮ ಜೀವನ ಹಸಿರಾಗದೆ ಅವಾಗ ಹೊಡೆದಾಡ್ತಾ ಅವ್ರ ಮೇಲೆ ಇವ್ ನೇತಾಗ್ತಾ ಎಲ್ಲಿ ಕೊಟ್ಟಿದ್ರಪ್ಪ ಹಾಫ್ ಹಾಕ್ಬಿಟ್ರು ಸಾಹೇಬ್ರು. 1970 ಯಾವಾಗ 79 ಹಾಸಿಗೆ ಇಟ್ಬಿಟ್ರು ಸಾಹೇಬ್ರು. ಬಾಬುಜಿಯವರು ಹಾಸಿಗೆ ಇಟ್ಬಿಟ್ರು. ಆಗ ಕೊನೆಗೆ ಬಾಲು ಹೋದ್ರು. 1986 ಮತ್ತೆ ಎಲೆಕ್ಷನ್ ನಿಂತ್ಕೊಂಡ್ರು, ಗೆದ್ರು. ಸುಮಾರು 8 ಲೋಕಸಭಾ ಚುನಾವಣೆಗಳನ್ನ ಸತತವಾಗಿ ಗೆದ್ದಿದಂತ ಶೂರ. 8 ಚುನಾವಣೆಗಳು ಸಸಾರಾಮ್ ಅಂತ ಬಿಹಾರದಿಂದ 8 ಚುನಾವಣೆಗಳು ಲೋಕಸಭಾ ಚುನಾವಣೆಗಳು ಗೆದ್ದಂತ ಧೀರ 1987 ಗೆದ್ರು. ಸಮಾಧಾನ ಆಗಿಲ್ಲ, ಮರೆತು ಬಂದು ಮಾತಾಡ್ತಾ ಇದ್ರು. ಅದೇ ನೋವಲ್ಲಿ 1985 ಮಗ ಇರೋದಲ್ಲ ಸುರೇಶ್ ರಾಮ್ ಇದ್ರಲ್ಲ ಅವ್ರು ತೀರೋಗ್ಬಿಟ್ಟ. ಆ ನೋವಲ್ಲಿ ಕೊರ್ಗಿ ಹಸಿರು ಕ್ರಾಂತಿ ಅಧಿಕಾರ ಶೋಷಿತರ ಆಶಾಕಿರಣ ಎಲ್ಲ ಸಮಾಜಗಳನ್ನ ಬರ್ಬೇಕಂತ ಕಾಂಗ್ರೆಸ್ನ ಕಟ್ಟಾಳು ಇಂದಿರಾ ಗಾಂಧಿ ಅವರ ಶಿಷ್ಯ, ಮಹಾತ್ಮ ಗಾಂಧಿ ಅವರ ಶಿಷ್ಯ, ಪಕ್ಕಾ ಕಾಂಗ್ರೆಸ್ಸಿಗನಾದಂತ ನಮ್ಮ ಬಾಬೂಜಿಯವರು 1986 ಇವತ್ತು ಜುಲೈ 6ನೇ ತಾರೀಕು ಅಸ್ತಮಿತರ